ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಎಂ ಶಿವಪ್ರಕಾಶ್. ಗ್ರಾಮೀಣ ಪ್ರದೇಶದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿಯನ್ನು ಬೆಂಗಳೂರಿನ ಸಾಧನಾ ಸಂಸ್ಥೆಯಿಂದ ಉಚಿತವಾಗಿ ನೀಡಲಾಗುತ್ತದೆ ಎಂದು ಶಾಸಕ ಕೃಷ್ಣನಾಯ್ಕ ಹೇಳಿದರು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸರ್ಕಾರ ಈಗಾಗಲೇ 56,000 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಯೋಜನೆಯನ್ನು ರೂಪಿಸುತ್ತಿದ್ದು, ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ದೂರದ ನಗರ ಪ್ರದೇಶಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತರಬೇತಿಯನ್ನು ಪಡೆಯುವುದು ದುಸ್ತರವಾಗಿದೆ. ಅವರಿಗೆ ಆರ್ಥಿಕ ಹೊರೆ ಉಂಟಾಗುತ್ತದೆ ಎಂದರು. ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವಿದ್ಯಾರ್ಥಿಗಳಿಗೆ ಪಟ್ಟಣದ ಶ್ರೀಮತಿ ರುದ್ರಾಂಬ ಎಂಪಿ ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 8 ತಿಂಗಳುಗಳ ಕಾಲ ತರಬೇತಿ ನೀಡಲು ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ತಾಲೂಕಿನ 800ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು ತಗಲುವ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸುತ್ತೇನೆ ಎಂದು ಶಾಸಕ ಕೃಷ್ಣನಾಯ್ಕ ಹೇಳಿದರು. ಬೆಂಗಳೂರಿನ ಸಾಧನಾ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಜ್ಯೋತಿ ಮಾತನಾಡಿ, ಬೆಂಗಳೂರಿನ ತರಬೇತಿ ಸಂಸ್ಥೆಯನ್ನು ಹೂವಿನಡಗಲಿಗೆ ಕರೆತಂದು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಉಚಿತ ತರಬೇತಿಯನ್ನು ನೀಡುತ್ತಿರುವ ಪ್ರಯತ್ನ ಮಾಡಿದ ಮೊದಲ ಶಾಸಕ ಇವರಾಗಿದ್ದಾರೆ ಎಂದರು. ತರಬೇತಿಗೆ ಮೇ 15ರಿಂದ ಜೂನ್ 5ರವರೆಗೂ ಅರ್ಜಿ ಸಲ್ಲಿಕೆ ಅವಕಾಶವಿರುತ್ತದೆ. ಅರ್ಜಿಗಳು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿಯೂ ಕೂಡ ಭರ್ತಿ ಮಾಡಲು ಅವಕಾಶವಿದೆ. ಜೂನ್ 10ರಂದು ತರಬೇತಿಗೆ ಆಯ್ಕೆಯಾಗುವ ವಿದ್ಯಾರ್ಥಿಗಳ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದರು. ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 2 ಭಾಷೆಯಲ್ಲಿಯೂ ಕೂಡ ತರಬೇತಿ ನೀಡಲಾಗುತ್ತದೆ. ಪ್ರತಿ ಭಾನುವಾರ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಯನ್ನು ಕೂಡ ನಡೆಸಲಾಗುವುದು. ಊಟ ಮತ್ತು ವಸತಿ ವ್ಯವಸ್ಥೆ ಇರುವುದಿಲ್ಲ ಎಂದರು. ಕಳೆದ 2 ವರ್ಷ SLC ಪರೀಕ್ಷೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ವ್ಯಾಪ್ತಿಯಲ್ಲಿ ಹೂವಿನಡಗಲಿ ತಾಲೂಕು ಪ್ರಥಮ ಸ್ಥಾನ ಪಡೆದಿರುವುದು ಹೆಮ್ಮೆಯಾಗಿದೆ. ಸಾಧನಾ ಸಂಸ್ಥೆಯ ಮುಖ್ಯಸ್ಥ ಮಹದೇವರಾಜ್, GVR ಪದವಿ ಕಾಲೇಜು ಪ್ರಾಚಾರ್ಯ SS ಪಾಟೀಲ್, SRMPP ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವಿಜಯಕುಮಾರ್ ಹೇಮಪ್ಪ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ A ಕೋಟ್ರಗೌಡ ಈ ಸಂದರ್ಭದಲ್ಲಿ ಮಾತನಾಡಿದರು. GPG ಕಾಲೇಜಿನ ಪ್ರಾಚಾರ್ಯ ಕೋರಿ ಹಾಲೇಶ್, BJP ಮಂಡಲ ಅಧ್ಯಕ್ಷ ಪೂಜಾರಿ ಮಲ್ಲಿಕಾರ್ಜುನ, KB ವೀರಭದ್ರಪ್ಪ, ಬಸವರಾಜ್, ಹಣ್ಣಿ ಶಶಿಧರ್, M ಪರಮೇಶ್ವರಪ್ಪ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸೌಲಭ್ಯವನ್ನು ಎಲ್ಲರೂ ಪಡ್ಕೋಬೇಕು. 6 ತಿಂಗಳಿಂದ 8 ತಿಂಗಳ ಕೋಚಿಂಗ್ ನಡೀತೈತಿ. ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ಒಳ್ಳೆ ರೀತಿಯಿಂದ ಕೋಚಿಂಗ್ ಮಾಡಿ ಬೇಕಾದಂತ ಮಟಗಳನ್ನು ಕೊಟ್ಟು ಅವರು ಪ್ರಿಪರೇಷನ್ ಮಾಡೋ ಸಮಯದಲ್ಲಿ ಯಾವುದೇ ರೀತಿಯ ಅವರಿಗೆ ಅಡೆತಡೆಗಳು, ಯಾವುದೇ ರೀತಿಯ ಅವ್ರ ಡೌಟ್ಗಳು ಬಂದ್ರೆ ಇವರು ಸದಾ ಟಚ್ ಅಲ್ಲಿ ಇರ್ತೀವಿ ಅಂತ ಹೇಳಿ, ಎಷ್ಟು ಜನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಎಲಿಜಿಬಲ್ ಆಗ್ತಾರೆ ಅವ್ರನ್ನ ಯಾವ ರೀತಿ ಇಂಟರ್ವ್ಯೂ ಕೊಡ್ಬೇಕಂತ ಹೇಳಿ ವಿಶೇಷವಾದ ಅವ್ರಿಗೆಲ್ಲ ಕೋಚಿಂಗ್ ಕೊಟ್ಟು 56,000 ನೌಕರಿಗಳನ್ನು ಕರೆಯಾಕತ್ತಾರೆ. ಅದರಲ್ಲಿ ಎಲ್ಲಾ ಹುದ್ದೆಗಳಲ್ಲಿ ಕೂಡ ಹೂವಿನಡಗಲಿ ಕ್ಷೇತ್ರದಿಂದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನೌಕರಿ ಪಡ್ಕೊಳ್ತಾರ ಗ್ಯಾರಂಟಿಯನ್ನು ಈಗ ಡಾಕ್ಟರ್ ಜ್ಯೋತಿ ಮೇಡಮ್ ಅವರು ಕೊಡ್ತಾರೆ. ಹಾಗಾಗಿ ನಾನು ಕೂಡ ಗೆದ್ದಾಗಿಂದ ಶೈಕ್ಷಣದಿಂದನೇ, ಎಜುಕೇಶನ್ ದಿಂದಾನೇ ಏನೊಂದು ಪರಿವರ್ತನೆ ಮಾಡಕ್ ಸಾಧ್ಯ ಅಂತೇಳಿ ಇವತ್ತು ಬಹಳಷ್ಟು ಶಾಲಾ ಕಾಲೇಜುಗಳಿಗೆ ಒತ್ತು ಕೊಟ್ಟು ಮೂಲಭೂತ ಸೌಕರ್ಯಗಳು ಕೊಡ್ಕೊಂತ ಇವತ್ತು ರಾಜ್ಯದಲ್ಲಿ ನಮ್ಮ ತಾಲೂಕು 10ನೇ ಸ್ಥಾನ ಮತ್ತು ಈ ಕಲಬುರಗಿ ವಿಭಾಗದಲ್ಲಿ 1ನೇ ಸ್ಥಾನದಲ್ಲಿ ಲಾಸ್ಟ್ 2 ವರ್ಷದಿಂದನೂ ಕೂಡ ನಾವು ಅಚೀವ್ ಮಾಡ್ಕೊಂತ ಬಂದಿದ್ದೀವಿ. ಸೊ ಈ ರೀತಿಯ ಶೈಕ್ಷಣಿಕ ಪರಿವರ್ತನೆಯಲ್ಲಿ ಈ 56,000 ಸರ್ಕಾರಿ ಹುದ್ದೆಗಳಿಗೆ ನಮ್ಮ ಕ್ಷೇತ್ರದಿಂದ ಬಹಳಷ್ಟು ವಿದ್ಯಾರ್ಥಿನಿಯರು ಆಯ್ಕೆ ಆಗ್ಬೇಕಂತ ಒಂದು ಉದ್ದೇಶದಿಂದ ಇವತ್ತು ಕ್ಷೇತ್ರದಲ್ಲಿರುವ ಎಲ್ಲ PUC ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಲ್ಗಳು ಇಲ್ಲೇ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರುಗಳ ಜೊತೆ ಕೂಡ ನಾವು ಡಿಸ್ಕಷನ್ ಮಾಡಿ ಯಾವ ರೀತಿ ನಾವು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಡಾಕ್ಟರ್ ಜ್ಯೋತಿ ಅವರು ಕೂಡ ಎಲ್ಲ ಚರ್ಚೆ ಮಾಡಿಕೊಂಡು ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಕ್ಲಾಸಸ್ ನಡೆಯುತ್ತೆ, ಎಲ್ಲಿ ನಡೀತೈತಿ ಅಂತೇಳಿ ವಿವರವಾಗಿ ಮೇಡಮ್ ಅವ್ರು ಹೇಳ್ತಾರೆ. ಜೊತೆಯಲ್ಲಿ
ನಾನೇನ್ ಹೇಳಿದಂತಂದ್ರೆ ಇವತ್ತು ಪ್ರತಿಯೊಂದು ಕಾಲೇಜಲ್ಲಿ ಕೂಡ ಏನ್ ಅಪ್ಲಿಕೇಶನ್ ಇವರು ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ಈ ಅಪ್ಲಿಕೇಶನ್ ಪ್ರತಿ ಒಂದು ಕಾಲೇಜಲ್ಲಿ ಕೂಡ ಸಿಗೋ ತರ ಕೆಲಸ ಆಗ್ಬೇಕು. ಸಬ್ಮಿಟ್ ಎಲ್ಲ ಏನೇನ್ ಡಾಕ್ಯುಮೆಂಟ್ಗಳು ಬೇಕು ಅವೆಲ್ಲ ರೆಡಿ ಮಾಡ್ಕೊಂಡು ಸಬ್ಮಿಟ್ ಮಾಡೋದು. ನಮ್ಮ GBR ಕಾಲೇಜಲ್ಲಿ ಒಂದು ಪ್ರತ್ಯೇಕವಾದ ಒಂದು ಕೌಂಟರ್ ನ ಓಪನ್ ಮಾಡ್ಕೊಂಡು GBR ಒಂದು ಹೆಲ್ಪ್ ಡೆಸ್ಕ್ ತರ ಮಾಡ್ಕೊಂಡು ಯಾರಿಗಾರ ಡೌಟ್ ಇದ್ರೆ ಅಂತೇಳಿ GBR ಕಾಲೇಜಿನಲ್ಲಿ ಒಂದು ಪ್ರತ್ಯೇಕವಾದ ಒಂದು ಕೌಂಟರ್ ಓಪನ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ನ ರಿಸೀವ್ ಮಾಡ್ಕೊಳ್ಳೋದು ಅಂತೇಳಿ ನಾವು ತೀರ್ಮಾನಿಸಿದೀವಿ. ಹೊಳಲ್ಲು, ಹಿರೇಡಗಲಿ, ಹಡಗಲಿ, ಸೋಗಿ, ಉತ್ತಂಗಿ ಎಲ್ಲೆಲ್ಲಿ ನಮ್ಮ PUC ಕಾಲೇಜ್ಗಳಿದಾವೆ, ಡಿಗ್ರಿ ಕಾಲೇಜ್ಗಳಿದಾವೆ, ಪ್ರತಿ ಒಂದು ಕಾಲೇಜಲ್ಲಿ ಕೂಡ ಈ ಅಪ್ಲಿಕೇಶನ್ ಸಿಗುತ್ತೆ. ಆಫ್ಲೈನ್ ಈ ರೀತಿಯ ಆಫ್ಲೈನ್ ಅವ್ರು ಪಡ್ಕೋಬಹುದು, ಆನ್ಲೈನ್ ಬೇಕಿದ್ರು ಕೂಡ ಆನ್ಲೈನ್ ಪೋರ್ಟಲ್ ಕೂಡ ನಾವು ಕೊಡ್ತೀವಿ. ಗೂಗಲ್ ಫಾರ್ಮ್ ಇಂದ ಕೂಡ ಅವರು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡಬಹುದು. ಸೊ ಆನ್ಲೈನ್ ಆಫ್ಲೈನ್ ಎರಡನ್ನೂ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡ್ಕೋಬೇಕಂತೇಳಿ ನಾನು ತಮ್ಮ ಮೂಲಕ ಅವ್ರನ್ನೆಲ್ಲರನ್ನ ಕೋರ್ಕೊಳ್ತಾ, ಕೆಲವು ಹಿರಿಯರು ಕೂಡ ಇದ್ದಾರೆ, ತಾವು ಕೂಡ ಮಾತಾಡಿದ್ಮೇಲೆ ಡಾಕ್ಟರ್ ಜ್ಯೋತಿ ಅವರು ಯಾವ ರೀತಿ ಅವರು